ಆದರೆ ತಮ್ಮ ಸೋಲಿನ ಬಗ್ಗೆ ಹನುಮಂತು ಏನು ಹೇಳ್ತಾರೆ ಬನ್ನಿ ನೋಡೋಣ. ಸೋಲಿನ ಹೊಣೆಯನ್ನು ನಾನೇ ಹೊರ್ತೀನಿ, ಇದು ಬಂಗಾರು ಹನುಮಂತು ಅವರ ಹೇಳಿಕೆ. ಚುನಾವಣೆಯಲ್ಲಿ ದುಡಿದಂಥ ಕಾರ್ಯಕರ್ತರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಸೋಲಿನ ಹೊಣೆ ನನ್ನದೇ. ಎಲ್ಲರೂ ಕೂಡ ಇಲ್ಲಿ ಬಂದು ಕೆಲಸ ಮಾಡಿದ್ದಾರೆ, ಅವರಿಗೆಲ್ಲ ಧನ್ಯವಾದ. ಆದರೆ ಸರ್ಕಾರದವರು, ವಿಶೇಷವಾಗಿ ಸಚಿವ ತಂಗಡಗಿ ಇಲ್ಲಿ ಬಂದು ದುಡ್ಡು ಹಂಚಿದ್ರು. CM ಬಂದಿದ್ದು ಜೊತೆಗೇನು ಅಂದರೆ ಕಾಂಗ್ರೆಸ್ ನಾಯಕರು ಹಣ ಹಂಚಿದ್ದು ನನಗೆ ಮೈನಸ್ ಆಯಿತು ಅಂತಾರೆ ಬಂಗಾರು ಹನುಮಂತು. ಅಲ್ಪಮತ ಸರಿಗ ಭಾಳಷ್ಟು ಹೋಪ್ನಲ್ಲಿದ್ದೀರಿ ತಾವು ಗೆಲ್ತೀರಿ ಅಂತ ಹೇಳಿ, ಕಡಿಮೆ ಅಲ್ಪಮತಗಳ ಅಂತರದಿಂದ ಸೋತಿದ್ದೀರಿ. ಈ ಸಂದರ್ಭದಲ್ಲಿ ಏನು ಹೇಳಿಕ್ಕೆ ಬೇಕು? ನಮ್ಮ ಸಂಡೂರು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೊತೆಗೆ ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಸಾಹೇಬರು, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅಣ್ಣನವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ವಿಜಯೇಂದ್ರಣ್ಣನವರು ಮತ್ತು ನಮ್ಮ ಜನಾರ್ದನ್ ರೆಡ್ಡಿ ಅಣ್ಣವರಿಗೆ ಪಕ್ಷ ನನಗೆ ಟಿಕೆಟ್ ಘೋಷಣೆ ಮಾಡಿದಾಗ ಸಂಡೂರು ಕ್ಷೇತ್ರನ ಗೆದ್ದು ತಗೊಂಬಂದು ಪಕ್ಷಕ್ಕೆ ಅರ್ಪಿಸ್ತು ಅಂತ ಹೇಳಿದ್ದೆ. ಹಾಗಾಗಿ ಈ ಒಂದು ಸೋಲನ್ನು ಸಂಪೂರ್ಣ ನಾನೇ ಒತ್ತುಕೊಳ್ತೇನೆ. ಏನು ಅವ್ರನ್ನ ಕ್ಷಮೆ ಕೂಡ ಕೇಳ್ತೇನೆ, ಯಾಕಂದರೆ ಗೆದ್ದು ಬರಲಿಕ್ಕೆ ಆಗ್ಲಿಕ್ಕೆ ಅಂತ ಅವ್ರಿಗೆ ಕ್ಷಮೆ ಕೂಡ ಕೇಳ್ತೇನೆ. ಯಾವ ಕಾರಣಕ್ಕೆ ಸೋಲಾಯ್ತು ಅಂತ ಹೇಳ್ತಿರ್ತಾವೆ? ಈಗ ನಾವು ಸಂತೋಷ್ ಲಾಡ್ ಮತ್ತು ತುಕಾರಾಮ್ ವಿರುದ್ಧ ಚುನಾವಣೆ ಮಾಡೋಕ್ಕೆ ಕೊಟ್ಟಿದ್ವಿ. ಅವರ ಸೋಲು ಯಾವಾಗ ಕನ್ಫರ್ಮ್ ಆಯಿತು, ಅವ್ರೇನು ಮಾಡಿದ್ರು, ಸ್ವತಃ ಮುಖ್ಯಮಂತ್ರಿಗಳು ಕರ್ಕೊಂಬಂದು ಈ ಚುನಾವಣೆಯಲ್ಲಿ ಧುಮುಕಕ್ಕೆಲ್ಲ ವ್ಯವಸ್ಥೆ ಮಾಡಿದ್ರು. ಸತತವಾಗಿ 18 ಸಭೆಗಳನ್ನ ಮಾಡಿ ಪ್ರತಿ ಗ್ರಾಮ ಪಂಚಾಯತಿಗೆ ಹೋಗಿ ಮತ್ತು ಅವ್ರ ಸಚಿವರ ಟೀಮಿಗೆ ಬಂದು ಇವತ್ತು ಶಿವರಾಜ್ ತಂಗಡಿಗೆ ಇರ್ಬೋದು, ಜಮೀರ್ ಅಹಮದ್ ಇರ್ಬೋದು, ಅನೇಕ ಸಚಿವರು ಬಂದು ಅಕ್ರಮವಾಗಿ ಹಣ ಹಂಚಿದ್ರು. ಮತಗಳನ್ನ 4,000 ರಿಂದ 5,000 ರೂಪಾಯಿ ಮತಗಳನ್ನ ಖರೀದಿ ಮಾಡಿದರು. ಮತ್ತು ಬೇಕಾಬಿಟ್ಟಿ ಬೂತ್ ಖರ್ಚುಗಳು ಮಾಡಿದರು. ಸೀರೆ, ಕೋಳಿ ಮತ್ತು ಎಂಡ ಎಲ್ಲ ಪ್ರತಿಯೊಂದು ಹಂಚಿ ಇವತ್ತು ಆ ಚುನಾವಣೆ ಗೆಲುವು ಸಾಧಿಸಿದ್ರು. ಆದರೆ ಅದು ಅಧರ್ಮದ ಗೆಲುವು. ಧರ್ಮದ ಗೆಲುವು ಏನಂತಂದರೆ ಮುಂದೆ 2028ರಲ್ಲಿ ಅವ್ರಿಗೆ ಗೊತ್ತಾಗುತ್ತೆ. ಆದರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಈ ಮಟ್ಟಕ್ಕೆ ಇನ್ಯಾಯವಾಗಿ 100 ಕೋಟಿ ಬಂದು ಇಲ್ಲಿ ಖರ್ಚು ಮಾಡ್ತಾರಪ್ಪ ಅಂತಂದರೆ ಅವ್ರಿಗೆ ಎಲ್ಲಿದೆ ನ್ಯಾಯ, ಎಲ್ಲಿದೆ, ಯಾವ ನೈತಿಕತೆಯಿಂದ ನಾವು ಗೆದ್ದೀವಿ ಅಂತಂದು ಹೇಳ್ತಾರೆ ಅಂತಂದೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೆ. ಮತ ಎಣಿಕೆ ಕೇಂದ್ರದಿಂದ ನೀವು ಹೊರಗಡೆ ಬಂದಾಗ ಒಂದು ಘಟನೆ ನಡೀತು, ನೀವು ತೊಡೆ ತಡ್ತಕ್ಕಂಥ ಪ್ರಕರಣ. ಯಾಕಂತ ಸ್ಥಿತಿ ಬಂದಂತ ಏನಾಗಿತ್ತು? ಈಗ ನಾವು ಮತಗಟ್ಟೆಯಿಂದ ತಾಳ್ಮೆಯಿಂದ ಎಲ್ಲ ಬರ್ತಾಯಿದ್ವಿ. ನಮ್ಮ ಕಾರ್ಯಕರ್ತರು ನಾವೆಲ್ಲ ಜೊತೆಗೆ ಸಮಾಧಾನದಿಂದ ಹೋಗ್ತಿದ್ವಿ. ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ಬಂದು ಪುಂಡ ಪೊಕ್ಕರು ಬಂದು ಸುಮ್ಮನೆ ಒಂದು ಏನೋ ಯಾವ ಒಂದು ಅದೇನೇ ಒಂದು ಪದ ಹೇಳ್ತಾರೆ ಏನೋ ಆ ರೀತಿ ನಡ್ಕೊಂಡ್ರು. ಒಂದು ಆ ರೀತಿ ನಡ್ಕೊಂಡಾಗ ನಮ್ಮ ಕಾರ್ಯಕರ್ತರು ಎದೆಗುಂದು ಬಡದಂತ ನಾನು ತೊಡೆ ತಟ್ಟಿದ್ದೆ. ಆಮೇಲೆ ಅವ್ರಿಗೆ ಎಚ್ಚರಿಕೆ ಕೂಡ ಕೊಟ್ಟು, ಯಾಕಂದರೆ ಇಲ್ಲಿ ಎದುರಂತೆ ಗಂಡ್ಮಕ್ಳು ಯಾರಿಲ್ಲ. ನಾವು ಹುಟ್ಟಿದ್ಲೇ ನಾಯಕರು, ಈಗಲೂ ನಾಯಕರು. ಸೋಲು ಇದೇನೋ ಒಂದು ಭಾಗ ಅಷ್ಟೇ. ಏನು ಸೋಲಿನಿಂದಲೇ ಏನು ಸಾಮ್ರಾಜ್ಯನ ಮುಣಿಗೋಗಲ್ಲ. ಇವತ್ತು ಅವರು ಗೆದ್ದರೂ ಕೂಡ ನಮ್ಮ ಎದುರಿಗೆ ಏನು ನಮ್ಮ ದಮ್ಮು ನಮ್ಮ ತಾಕತ್ತು ಈ ಚುನಾವಣೆ ನಾವು ತೋರಿಸಿವಿ. ಅದನ್ನು 2028ರಲ್ಲಿ ನಾವು ತೋರಿಸ್ತೀವಿ ಅಂತ ತೊಡೆ ತಟ್ಟಿದ್ದು ನಿಜ. ಇದಿಷ್ಟು ಸಂಡೂರು ಪರಾಜಿತ ಅಭ್ಯರ್ಥಿ ಬಂಗಾರು ಹನುಮಂತ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮದನೂರು, TV9 ಬಳ್ಳಾರಿ.